ಯಾರನ್ನೋ ಒಬ್ಬನು ಮುಗಿಸಿದ್ರು. ಏನು ಗೊತ್ತಾ, ಬೆಂಗಳೂರು ಬಾಯ್ಸು ಮುಗಿಸೋದಷ್ಟೇ ಅವ್ರ ಕೆಲಸ, ಬೆಳೆಸೋದಲ್ಲ. ಯಾಕಂದರೆ ಶ್ಯಾಮ್ ಜೊತೆಯಲ್ಲಿ GH ನಾಗರಾಜನ್ ಜೊತೆಯಲ್ಲಿ 5 ವರ್ಷ ಬಂಡವಾಳ ಹಾಕ್ಸಿದ್ರು. ಯಾಕೆ ಅವ್ರಿಗೆ ಬಿ ಫಾರಮ್ ಕೊಡಿಸ್ಲಿಲ್ಲ ನೀವು? ಯಾಕೆ ಕೊಡಿಸ್ಲಿಲ್ಲಪ್ಪ? ಪ್ಯಾಕೇಜಾ ನೀವು? ಪ್ಯಾಕೇಜ್ ನಿಮ್ಗೆ ಕೊಟ್ಬಿಟ್ರೆ ನೀವು ಬಿ ಫಾರಮ್ ಕೊಡಿಸ್ತೀರಾ? ಪ್ಯಾಕೇಜು ಮಾತಾಡಿದ್ರಿ ಇವರು, ಪ್ಯಾಕೇಜ್ ಏನು ಮಾತಾಡಿಲ್ಲ ಅಂದ್ಬಿಟ್ಟಲ್ಲ. ಇವ್ರಿಗೆ ಹೆಂಗೆ ಬೇಕೋ ಅನುಕೂಲ ಮಾಡಿದ್ರು. ಇವ್ರ ಹತ್ರ ಕಳಿಸ್ಕೊಟ್ಟಿದ್ದೆ ನಾವು ಪ್ರದೀಪ್ ಈಶ್ವರ್ನ. ಮಾಡಿ ನಿಮ್ಮ ಹತ್ರ ಬಂದು ಏನಾದರೂ ಭಿಕ್ಷೆ ಕೇಳ್ಕೊಂಡಿದ್ನ, ನಾನು ಕೊಡಿಸಪ್ಪ ಅಂತ. ಆತ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ನೆಮ್ಮದಿಯಾಗಿ ಎಲ್ಲೋ ಇದ್ದರು. ನೀವೇ ತಾನೇ ಕರ್ಕೊಂಬಂದಿದ್ದು. ನೀವು ಕರ್ಕೊಂಬಂದ್ರಿ, ಪಕ್ಷದಲ್ಲಿ ನಿಷ್ಠಾವಂತರು ಯಾರ್ಯಾರು ಇರ್ತಾರೋ ಅವ್ರಿಗೂ ಮೋಸ ಮಾಡಿದ್ರಿ, ಮಾಡ್ತಾರೆ ಅಂತ. ಬಟ್ ನಾಳೆ ದಿವಸ ನನಗೂ ನೀವು ಹಿಂಗೆ ಮಾಡ್ತೀರ, ನಿಮ್ಮ ಕೈ ಬಿಟ್ಟಿರ್ಬೋದು. ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ. ಅಕ್ರಮ ಆಸ್ತಿಗಳು ನೀವು ಆಸ್ತಿ ನೀವೇ ಮಾಡ್ಕೊಬೇಕು ಅಂದರೆ ಎಲ್ಲಾಗುತ್ತೆ ಹೇಳಿ? ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಪೋಸ್ಟ್ಗಳು ಕೊಟ್ಟು ನಿಮ್ಗೆ ಅಧಿಕಾರ ಕೊಟ್ಟರೆ ನೀವು ಅಲ್ಲಿಗೆ ಯಲವಳ್ಳಿ ರಮೇಶಣ್ಣ ಯಾವ ಪಕ್ಷದವರು? BJP ಅವರ? ಅಲ್ಲಿಗೆ ಅವ್ರ ಪರವಾಗಿ ಏನಾದರೂ ಕ್ಯಾನ್ವಾಸ್ಗೆ ಬಂದಿದ್ದೀರಾ? ಪ್ರದೀಪ್ ಈಶ್ವರ್ ಅವರು ಹೇಳಿ, ಎಲ್ಲಾದರೂ ಬಂದಿದ್ದಾರಾ? ನೀವು ಕಾಂಗ್ರೆಸ್ಸೇ, ಅವರು ಕಾಂಗ್ರೆಸ್, ಯಾರೋ ಒಬ್ರು ಗೆದ್ಕೊಳ್ಳಿ ಬಿಡು ಅಂತ ಬಿಟ್ಬಿಟ್ರು. ಅಲ್ಲ, ಎಲ್ಲ ಪಕ್ಷದಲ್ಲಿ ಎರಡೂ ಪಕ್ಷದಲ್ಲಿ ತಮ್ಮನಿಗೂ ನೋಡ್ರಿ, ತಮ್ಮ ಏನು ಬಂದು ಶಾಸಕರಲ್ಲ, ತಮ್ಮನೂ ಕಾರ್ಯಕರ್ತನೇ. ತಮ್ಮ ಆದ್ರೇನು, ಯಾರಾದ್ರೇನು, ತಮ್ಮನಿಗೇನು ಬೇರೆ ಏನು ಇರೋದಿಲ್ಲ. ಯಾರೇ ಆದರೂ ಪಕ್ಷದ ಕಾರ್ಯಕರ್ತರೆ. ಶಾಸಕರು ಬಿಟ್ಟ ಆದಮೇಲೆ ಎಲ್ಲರೂ ಕಾರ್ಯಕರ್ತರೆ. ತಮ್ಮ ಮಾಡಿದ್ರೆ ತಮ್ಮ ಏನು ಶಾಸಕರ ಸೈನ್ ಹಾಕೋಕ್ಕಾಗುತ್ತಾ? ಪಾಸ್ ಆಗ್ತದ? ತಮ್ಮ ಏನಾದರೂ ಮಾಡಿದ್ರೆ ನೆನ್ನೆ ತಮ್ಮನ ಮೇಲೆ ಅಪವಾದನೆ ಮಾಡ್ತೀರಾ? ಎಲ್ಲಾದರೂ ಒಂದು ಪ್ರೂಫ್ ಇದ್ದರೆ ತೋರಿಸಿ, ಒಂದೇ ಒಂದು ಪ್ರೂಫ್ ತೋರಿಸಿ, ಆಮೇಲೆ ನಾವು ಮಾತಾಡ್ತೀವಿ. ಬಾಯಿಗೆ ಬಂದು ಮಾಡಿದ್ದಾರೆ ಅಂತ ಬಾಯಿ ಚಪ್ಪಲಿಕ್ಕೆ ಏನು ಬೇಕಾದರೂ ಮಾತಾಡ್ಬೋದಣ್ಣ. ದಾಖಲೆ ಕೊಡೋಣ, ಡಾಕ್ಯುಮೆಂಟ್ಸ್ ಕೊಡೋಣ. ಇವಾಗ ನಮಗೆ ಎಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರು ಭರಣಿ ಅವರು. ಅವ್ರ ಊರಿಗೆ 12 ಲಕ್ಷ ರೂಪಾಯಿ, 12 ಕೋಟಿ ರೂಪಾಯಿ ಕೆಲಸ. ಫಸ್ಟ್ ನಿಮಗೆಲ್ಲ ಗೊತ್ತು, ಗುದ್ಲಿ ಪೂಜೆ ಮಾಡಿದ್ರು ಇಲ್ವಣ್ಣ? ಕರೆಕ್ಟಾಗಿ ಹೇಳಿ, ಮಾಡಿದ್ರು ಇಲ್ವಾ? ಶಾಸಕರ ನಿಧಿ ಅಲ್ಲ, ನಾನು ಆಗಲೇ ಹೇಳ್ತಾ ಇದ್ದೀನಲ್ವಾ. ಸರ್ಕಾರ ಬಂದ ಮೇಲೆ ಯಾರು ನಿಧಿ ಆಗ್ತದೆ? ನಾನು ಇವಾಗ ಇರ್ತೀನಿ, ಇವಾಗ ಶಾಸಕರಾಗಿರ್ತೀನಿ, ಹೊರಟು ಹೋಗ್ತೀನಿ. ನಾಳೆ ದಿವಸ ಯಾರೋ ಒಬ್ಬರು ಬರ್ತಾರೆ, ಅವ್ರದ್ದೇ ನಿಧಿ ಬರೋದು. ಶಾಸಕ ನಿಧಿ ಅಂದರೆ ಅವ್ರ ಮನೆಯಿಂದ ತೊಗೊಂಬಂದು ಹಾಕಲ್ಲ. ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರ ಮನೆಯಿಂದ ತೊಗೊಂಬಂದು ಹಾಕಿರಲ್ಲ. ಈಗ ಸಿದ್ದರಾಮಯ್ಯ ಬಂದರು, ಅವ್ರ ಮನೆಯಿಂದ ಅವ್ರು ಹೋದ್ಮೇಲೆ ಯಾರು ಬರ್ತಾರೋ ಅವ್ರದ್ದೇ ಸರ್ಕಾರ. ಬಾಯಿ ಚಪ್ಪಲಿಕ್ಕೆ ನಮ್ಗೆ ಇಷ್ಟ ಬಂದಂಗೆ ನಾವೇ ಗಳಿಸಿದ್ದು. ಏನು ನೀವೇ ಗಳಿಸಿರೋದು? ಅಲ್ಲಿಗೆ 85,000 ಜನ ಓಟೂ ನೀವೇ ಹಾಕಿದ್ದೀರಾ, ಬೇರೆ ಇನ್ಯಾರು ಕಾರ್ಯಕರ್ತರು ಹಾಕಿಲ್ವಾ? ಒಂದು ಕ್ವಶನ್ ಮಾತ್ರ ಇಟ್ಕೊಳ್ಳಿ ಮೈಂಡಲ್ಲಿ. ಯಾರು ನಾನೇ ನನ್ನಿಂದಲೇ ಅನ್ನೋರು ಎಷ್ಟೋ ಜನ ಮಣ್ಣಾಗಿ ಹೋಗೋರೆ. ಮುಗಿಸ್ಬಿಟ್ಟಿದ್ದೀವಿ ಕೆಲವ್ರನ್ನ, ನಿಮಗೂ ಗೊತ್ತಿಲ್ಲ, ಅದು ನಿಮಗೂ ಗೊತ್ತು. ಮಾತು ಮೌನವಾಗಿ ಮಾತಾಡಬೇಕು, ಇಷ್ಟ ಬಂದಂಗೆಲ್ಲ ಮಾತಾಡಬಾರ್ದು. ರಾಜಕಾರಣ ಯಾರಪ್ಪನ ಸತ್ತಲ್ಲ. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಎಲ್ಲರನ್ನೂ ಹಿಡ್ಕೊಂಡು ಹೋದರೆ ಮಾತ್ರ ರಾಜಕಾರಣ ಮಾಡೋಕ್ಕಾಗೋದು. ನೀವು ನಿಮ್ಮಷ್ಟಕ್ಕೆ ನೀವೇ ರಾಜಕೀಯ ಮಾಡ್ತೀರಾ. ಎಲ್ಲಿ ಗೊತ್ತಾ? ಫ್ಲೆಕ್ಸ್ಗಳ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ಹಾಕಲೇಬಾರ್ದು, ಬೇಕಾಗಿ ಫ್ಲೆಕ್ಸ್ ಹಾಕ್ತೀರಾ. ಯಾರ್ದು? ಬರೀ MC ಇರೋದು ಮಾತ್ರ. ಯಾಕೆ ಹಂಗೆ ಮಾಡೋದು? ನಿಮ್ಗೆ ಮಾತ್ರ ನೀವು MC ಮಾತ್ರನೇ ಸಚಿವರ? ಶಾಸಕರು ಯಾರೂ ಇಲ್ವಾ ಇಲ್ಲಿ? ಯಾಕೆ ಆಗ್ಬಾರ್ದಣ್ಣ? ತಪ್ಪು ಮಾಡಿದರೆ ಚೌಕಟ್ಟು ಐತಲ್ವ, ಪಕ್ಷಿ ಚೌಕಟ್ಟಲ್ಲಿ ಮಾತಾಡಿ. ಯಾಕೆ ಬೆಂಕಿ ಹಾಕ್ತೀರಾ? ಸಚಿವರು ಚೆನ್ನಾಗಿದ್ದಾರೆ, ಶಾಸಕರು ಚೆನ್ನಾಗಿದ್ದಾರೆ, ಇವರಿಬ್ಬರಿಗೂ ಬೆಂಕಿ ಹಾಕ್ತಾ ಇದ್ದೀರ ಅಷ್ಟೇ ನೀವು. ಅವೆಲ್ಲ ಜಾಸ್ತಿ ದಿವಸ ನಡೆಯಲ್ಲ. ರಾಜಕಾರಣ ನಮಗೂ ಗೊತ್ತು, ನಮಗೂ ಮಾಡೋದಕ್ಕೆ, ನಾವು ರಾಜಕಾರಣ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದಿರೋದು. ನಾವು ಕಳ್ಳೆ ಬೀಜ ತಿನ್ನಕ್ಕೆಲ್ಲ ಬಂದಿರೋದು. ಇವನ್ನ ವಿಶ್ವಾಸಕ್ಕೆ ಮಾಡೋಕ್ಕೆ ಹೋದ್ರಿ. ಈ ಒಂದು ಟೀಮ್ ಐತಲ್ಲ, ಯಾವುದೋ ಹೇಳಿದ್ರಲ್ವ ಇಷ್ಟೊತ್ತು, ಯಾವ ಬಾಯ್ಸ್ ಅಣ್ಣ ಅದು? ಬೆಂಗಳೂರು ಬಾಯ್ಸು, ಬಾಂಬೆ ಬಾಯ್ಸು, ಯಾವುದೋ ಒಂದು ಬಾಯ್ಸು. ಆ ಬಾಯ್ಸು ಒಂದು ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಅವ್ರ ಕೆಲಸಗಳಾಗಲ್ವಲ್ಲ. ಇಬ್ಬರಿಗೂ ಬೆಂಕಿ ಹಾಕಿದ್ರೇ ಕೆಲಸಗಳಾಗೋದು. ಅವ್ರಿಗೆ ಬೇರೆ ಇನ್ನೇನು ಕೆಲಸ ಆಗಲ್ಲ. ಯಾಕೆ ಬರಲ್ಲಣ್ಣ? ಅಣ್ಣ ಹಾಕೋದಿಕ್ಕೆ ಬರೋದಿಕ್ಕೆ ಬಿಡಲ್ಲಣ್ಣ ಈ ಟೀಮು. ನಿಮ್ಗೆ ಗೊತ್ತಿಲ್ಲ, ಬರೋದಿಕ್ಕೆ ಟೀಮ್ ಬಿಡಲ್ಲ. KDPದ KDP ಅಂದರೆ ಸಚಿವರು ಇರ್ತಾರೆ. ಸಚಿವರು ಯಾವುದೋ ಬೇರೆ ಜವಾಬ್ದಾರಿ ಕೊಟ್ಟಿರ್ತಾರೆ, ಅದು ಹೋಗಿರ್ತಾರೆ, ಆಮೇಲೆ ಮಾಹಿತಿ ಕೊಡ್ತಾರೆ. ಅದು ತಾಲೂಕು KDP ಅಲ್ವಾ? ಮಾತಾಡ್ಕೊಂಡು 86,000 ಓಟು ಅವರೇ ಹಾಕಿರೋದು ಮಾನ್ಯ ಪ್ರದೀಪ್ ಈಶ್ವರ್ಗೆ. ಯಾಕಂತ ಹೇಳಿದ್ರೆ ಯಾರು ಗಂಡಸರೇ ಇರಲಿಲ್ವೇನೋ ಮೊದಲು ನಿಜವಾಗ್ಲೂ. ಯಾಕಂದರೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಕೈ ಕಾಲು ಇಟ್ಕೊಂಡು ಕರ್ಕೊಂಬಂದವರು ಇವರು ಇಷ್ಟೇ ಜನ.
ಕರ್ಕೊಂಬಂದಿದ್ದು ಇವರೇ ಅಲ್ವಾ? ಇಲ್ಲಿ ನಾನು ನಿಂತ್ಕೊಬೋದಾಗಿತ್ತು, ನಾನು ನಿಂತ್ಕೊತಾ ಇದ್ದೆ. ಬರ್ತ್ಡೇಗೆ ಬಂದಿದ್ದು, ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರಪ್ಪ? ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರು? ನಿಮ್ಮ ಮನೆ ಹತ್ರ ಏನಾದರೂ ಪ್ರದೀಪ್ ಈಶ್ವರ್ ಬಂದಿದ್ರಾ ನಾನು ಕರ್ಕೊಂಡು ಹೋಗಿ ಅಂತ? MS ಸೀತಾರಾಮ್ ಮನೆ ಹತ್ರ ಹೋದ್ರಿ, ಮಂಜುನಾಥ್ ಹತ್ರ ಹೋದ್ರಿ, ಇಡೀ ದೇಶ ಎಲ್ಲ ಸುತ್ತಿದ್ರಿ, ಯಾರು ಗಂಡಸೇ ಇರಲಿಲ್ವಾ ಕಾಂಗ್ರೆಸ್ಸಲ್ಲಿ ಅವಾಗ? ಇವಾಗ ಇಷ್ಟು ಜನ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಲ್ವಾ? ಸುಧಾಕರ್ ಇದ್ದಾಗ ನೀವು ಯಾವ ಪಾರ್ಟಿಯಲ್ಲಿದ್ದರೆ? ಅವರು ಕಾಂಗ್ರೆಸ್ಸಲ್ಲೇ ತಾನೇ ಅವಾಗಿದ್ದವರು. ನೀವೆಲ್ಲಿದ್ದರೆ? ಪಕ್ಷ 86,000 ಓಟು ಕಾರ್ಯಕರ್ತರು ಓಟದು, ಅವರು ಭಿಕ್ಷೆ ಹಾಕಿರೋದು. ಕಾಂಗ್ರೆಸ್ ಪಕ್ಷ ದೃಢವಾಗಿದೆ. ಇಲ್ಲೇ ಯಾರೇ ನಿಂತ್ಕೊಬೋದು. ಒಬ್ಬ ಪ್ರದೀಪ್ ಈಶ್ವರ್ ಬಲಿಜಿಗ ಹುಡುಗ ಅಂದ್ಬಿಟ್ಟು ಬಿ ಫಾರಮ್ ಕೊಟ್ಟರು. ಯಾಕಂದರೆ ಬಲಿಜ ಸಮಾಜ ಇಲ್ಲಿ ಪ್ರಬಲವಾಗೈತೆ ಅಂತ. ನಿಮ್ಮಿಂದನೇ ಅಲ್ಲ, ನೀವೇ ನಿಂತ್ಕೊಬೋದಾಗಿತ್ತಲ್ವಾ? ಬಾಯಿ ಬಂದಾಗೆಲ್ಲ ನೆನ್ನೆ ಮಾತಾಡಿದ್ರಿ. ಇಷ್ಟಕ್ಕೆ ನಿಮ್ಮೊಬ್ಬರಿಗೆಲ್ಲ ಮಾತಾಡೋಕ್ಕೆ ಬರೋದು ನಮಗೂ ಬರ್ತದೆ. ಯಾವುದೋ ಒಂದು MLA ಎಲೆಕ್ಷನ್ ಆಗೋಯ್ತು. MLA ಅಣ್ಣಿಗೆ ನಾನು ಆನ್ಸರ್ ಮಾಡ್ತೀನಿ. 1.5 ವರ್ಷದಿಂದ. ಯಾಕೆ ಅಂತ ಹೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. 1.5 ವರ್ಷದ ಹಿಂದೆ, 2 ವರ್ಷದ ಹಿಂದೆ MLA ಪ್ರದೀಪ್ ಈಶ್ವರ್ ಆಗೋಗ್ತಾರೆ. ಆಮೇಲೆ ಇವರೆಲ್ಲ ಸೇರಿ ಇದು ಅಣ್ಣಂದರು ದೇವನಹಳ್ಳಿರೋದು ಮೀಟಿಂಗ್ ಮಾಡ್ತಾರೆ. ಪೋಸ್ಟ್ಗಳು ಬರ್ಕೊತಾರೆ. ಜ್ಞಾಪಕ ಇಟ್ಕೊಳ್ಳಿ, ಪೋಸ್ಟ್ಗಳು ಬರ್ಕೊಂಡ್ರೆ ಏನೋ ಬೇರೆಯವ್ರಿಗೆಲ್ಲ, ಅವ್ರ ಕಮ್ಯುನಿಟಿಯಲ್ಲಿ ಬೇರೆ ಲೀಡರ್ಸ್ಗೆಲ್ಲ ಅವ್ರಿಗೆ ಬರ್ಕೊತಾರೆ. ನಾನೇ ಗಲಾಟೆ ಮಾಡ್ತೀನಿ. ಬರೀ ನಿಮ್ಮ ಕಮ್ಯುನಿಟಿ ಒಂದೇ ಉಳಿದಿಲ್ಲ. ಸರ್ಕ್ಯುಲರ್ ಪಕ್ಷ ಇದು, ಪ್ರತಿಯೊಬ್ಬರ ಪಕ್ಷ ಇದು. ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ. ಆವಾಗ ಇದೇ ಪೆದ್ದಣ್ಣ ಇರಲ್ಲ, ನಾರಾಯಣಮ್ಮ ಇರಲ್ಲ, ಯಾರೂ ಇರಲ್ಲ. ಬರೀ ಅವರೇ ಇರ್ತಾರೆ. ಅವ್ರ ಕಮ್ಯುನಿಟಿ ಅವರಲ್ಲ, ಅವರೇ ಇರ್ತಾರೆ. ಭರಣಿ ವೆಂಕಟೇಶು, ರವಿಕುಮಾರು, ಇವ್ರುಗಳೇ ಬರ್ಕೊಂಡಿರ್ತಾರೆ. ಅವ್ರಿಗೆ ಕೊಟ್ಟರೆ ಮಾತ್ರ ಪಕ್ಷ. ಆವಾಗ ಅಲ್ಲಿ ಸ್ಟಾಪ್ ಆಗ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಆಗ ಏನು 40,000 ಜನ ಇರೋರಿಗೆ, ನಮ್ಮ ಕಮ್ಯುನಿಟಿಯವರಿಗೆ ಏನು ಎಲ್ಲ ಪ್ರದೀಪ್ ಈಶ್ವರು ಎಲ್ರಿಗೂ ಬಂದು ಪೋಸ್ಟ್ಗಳು ಕೊಟ್ಟಿಲ್ಲ. STಗಳು ಕೊಟ್ಟಿದ್ದಾರೆ, ST ಕೊಟ್ಟಿದ್ದಾರೆ, ಮುಸ್ಲಿಂ ಕೊಟ್ಟಿದ್ದಾರೆ, ಒಕ್ಕಲಿಗಾಸ್ ಕೊಟ್ಟಿದ್ದಾರೆ. ಅಲ್ಲೋ ಇಲ್ಲೋ ಅಪ್ಪು ತಪ್ಪಿ ಒಂದೇ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಬಲ್ಚಿಗ ಕಮ್ಯುನಿಟಿಗೆ, ಒಂದೇ ಪೋಸ್ಟೇ. ಇವತ್ತು ನೀವು ಮಾತಾಡ್ತೀರಾ ದಲಿತ ವಿರೋಧಿ. ದಲಿತರಿಗೆ ಎಷ್ಟು ಜನ ಕೆಲಸ ಇದು ಕೊಟ್ಟಿಲ್ಲ, ಪೋಸ್ಟ್ಗಳು ಕೊಟ್ಟಿಲ್ವೇನಣ್ಣ ನಿಮಗೆಲ್ಲನೋ? ನಿಮ್ಗೆ ಕೊಟ್ಟಿಲ್ವೇನಪ್ಪ? ಪೆದ್ದಣ್ಣ ಕೊಟ್ಟಿಲ್ವ? ನಾನು ನಿಮಗೆ ಒಂದು 5 ರಿಂದ 6 ಜನ ನಿಮಗೆ ಕೊಟ್ಟಿದ್ದಾರೆ. ಒಕ್ಕಲಿಗಾಸ್ ಕೊಟ್ಟಿದ್ದಾರೆ, ಮುಸ್ಲಿಮ್ಸ್ ಕೊಟ್ಟಿದ್ದಾರೆ, ST ಕೊಟ್ಟಿದ್ದಾರೆ. ಇನ್ನೂ ಕೊಡಬೇಕು. ಅಲ್ಲ, 3 ತಿಂಗಳಲ್ಲ, 4 ತಿಂಗಳಾಗಲಿ, ನೆಕ್ಸ್ಟ್ ಬರ್ತಾರೆ. 3 ತಿಂಗಳಲ್ಲ, 3 ತಿಂಗಳ ಅವಧಿಯಲ್ಲೇ ಕೊಟ್ಟಿದ್ದಾರಲ್ವಾ? ಬೇರೆಯವ್ರಿಗೇನು ಕೊಟ್ಟಿಲ್ವಲ್ಲ? ಅಲ್ಲಿಗೆ ನಿಮಗೆ ಕೊಟ್ಟರೆ ಮಾತ್ರ ಪಕ್ಷ, ಇಲ್ದಿದ್ರೆ ಪಕ್ಷ ಅಲ್ವಾ? ನೀವೆಲ್ಲಿದ್ರಿ ಹೇಳಿ? ಸಮಾಲೋಚನೆ ನೀವೇ ಒಬ್ಬರೇ ಅಲ್ವಲ್ಲ? 86,000 ಓಟು ನೀವು ನಿಮ್ಮ ಮನೆಗಳಿಂದ ತೊಗೊಂಬಂದು ನೀವೇ ಹಾಕಿಲ್ವಲ್ಲ? ಪ್ರತಿಯೊಬ್ಬರು ಕಾರ್ಯಕರ್ತರು ಇದ್ದಾರಲ್ವಾ? ಪ್ರತಿಯೊಬ್ಬರು ಹೋಗಿ ಕೇಳ್ತಾರೆ ಶಾಸಕರಂದ ಮೇಲೆ. ಅವ್ರ ಅನುಗುಣವಾಗಿ ಯಾರು ಕಷ್ಟಪಟ್ಟಿರ್ತಾರೋ ಅಲ್ಲಿಗೆ. ನೆನ್ನೆ ಯಾರೋ ಒಬ್ಬ ಮುಸ್ಲಿಂ ಲೀಡರ್ ಹೇಳ್ತಾ ಇದ್ದ, ಅವ್ನು ಯಾರೋ ಜಿಟ್ಟು ಅವ್ನು ಕೊಟ್ಟ ಅಂತ. ಅವ್ನು ಕಸ ಗುಡಿಸ್ತಾ ಇದ್ದ. ಹುಡುಗನ ಬೆಳೆಸಬೇಕು, ಆ ರೀತಿಯಾಗಿ ಕೊಟ್ಟಿದ್ದಾರೆ. ತಪ್ಪೇನೈತೆ? ಹುಡುಗರು ಬೆಳೀಲಿ ಬಿಡಿ, ಯುವಕರು ಬೆಳೀಬಾರ್ದಾ? ಅದಕ್ಕೆ ಬಡವರ ಮಕ್ಕಳು ಯಾರು ಬೆಳೀಬಾರ್ದಾ ಹೇಳಿ?